ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಸಬ್ಬದಿನದ ಆರಾಧನೆಗೆ ನೀವೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾಗಿರುವಂತಹ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯ ವೇಳೆಯಲ್ಲಿ ಸ್ವಾಮಿ ನಿನ್ನ ಆಲಯದಲ್ಲಿ ಸೇರಿಕೊಂಡು ನಿನ್ನ ಪ್ರಸನ್ನತೆಯಲ್ಲಿ ಕೂಡಿ ಬಂದು ಸ್ವಾಮಿ ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ಸ್ವಾಮಿ ನಿನ್ನನ್ನು ಕೊಂಡಾಡುವ ಹಾಗೆ, ನಿನ್ನನ್ನು ಸ್ತುತಿಸುವ ಹಾಗೆ ನೀನು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಈ ಆನ್ಲೈನ್ ಮುಖಾಂತರ ನಿನ್ನ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಪ್ರತಿ ಒಬ್ಬೊಬ್ಬರ ಮೇಲೆ ನಿನ್ನ ದಿವ್ಯವಾದಂಥ ಪ್ರಸನ್ನತೆ ಇರಲಿ ಸ್ವಾಮಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಉದ್ಧರಿಸುವೆನು. ಪರಿಶುದ್ಧಾತ್ಮನ ದೇವರೇ, ನಿನ್ನ ಮಹಾಕೃಪೆಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಆಸಕ್ತಿಯಿಂದ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಪರಿಶುದ್ಧಾತ್ಮನ ದೇವರೇ, ನಿನ್ನ ಪ್ರಸನ್ನತೆಯಲ್ಲಿ ಈ ಆರಾಧನೆ ನಡೆಯಬೇಕು. ನಿನ್ನ ಆತ್ಮನ ಅಭಿಷೇಕದ ಮೂಲಕ, ಆತ್ಮನ ಬಲದ ಮೂಲಕ ಈ ಆರಾಧನೆ ತುಂಬಿಸಲ್ಪಟ್ಟಿರಬೇಕು. ನಿನ್ನ ಮಹಿಮೆಯುಳ್ಳಂಥ ವಾಕ್ಯವು ನಮ್ಮ ಜೀವಿತಕ್ಕೆ ವಿಶೇಷವಾದಂಥ ಬಲವನ್ನು, ಶಕ್ತಿಯನ್ನು ಅನುಗ್ರಹಿಸಲಿ. ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಆರೋಗ್ಯವನ್ನು, ವಿಶೇಷವಾದಂಥ ಕೃಪೆಯನ್ನು ನಮ್ಮ ಜೀವಿತಗಳಿಗೆ ಅನುಗ್ರಹಿಸಲಿ ಸ್ವಾಮಿ. ಈ ಆರಾಧನೆಯನ್ನು ಸಂಪೂರ್ಣವಾಗಿ ಪವಿತ್ರಾತ್ಮ ದೇವರೇ ನಿನ್ನ ಹತೋಟಿಗೆ ತಗೊಂಡು ನೀನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ದೀಪದೀನ ಸ್ವಾಮಿ ಸ್ವರ್ಗದಲ್ಲಿ ನನ್ನ ನಾಮವೆತ್ತಿ ಕೂಗುವಾಗಲೇ ಹಾಜರಾಗಿದ್ದೇನೆ ಸ್ವಾಮಿ ಎಂದು ಉತ್ತರ ಕೊಡುವೆ. ಆಗ ಸದಾನಂದ ಭಾಗ್ಯವಿರುತ್ತೆ. ಹಾಜರಾಗಿದ್ದೇನೆ ಸ್ವಾಮಿ, ಹರ್ಷದಿಂದ ಉತ್ತರ ಕೊಡುವೆ. ಲೋಕದೆಲ್ಲ ಕಡೆಯಿಂದ ಕ್ರಿಸ್ತ ಭಕ್ತರೆಲ್ಲರೂ ಸ್ವರ್ಗಲೋಕದಲ್ಲಿ ಹಾಜರಾಗುವರು. ನಂಬಿ ಗುಣ ಪಾಡುವಂತ ಯಾವ ನಿಜ ಭಕ್ತರು ಸ್ವಾಮಿಯಿಂದ ಕಳ್ಳ ಕಾಣಬಾರರು. ಹಾಜರಾಗಿದ್ದೇನೆ ಸ್ವಾಮಿ, ಹಾಜರಾಗಿದ್ದೇನೆ ಸ್ವಾಮಿ, ಹಾಜರಾಗಿದ್ದೇನೆ ಸ್ವಾಮಿ ಎಂದು ರಕ್ಷದಿಂದ ಉತ್ತರ ಕೊಡುವೆ. ಯೇಸು ಬೇಗ ಬಾರುತ್ತಾನೆ ಎಂದು ಗಟ್ಟಿ ಮಾಡುವ ಲೋಕಕ್ಕೆ ರಸಿಕರಾಗುವ. ಆಗ ಕಣ್ಣು ರೆಪ್ಪೆ ಮುಚ್ಚುವಷ್ಟರೋಳು ಅಲ್ಲುವ. ಆ ಸಂತೋಷದಲ್ಲಿ ಎಂದಿಗಿರುವ. ಹಾಜರಾಗಿದ್ದೇನೆ ಸ್ವಾಮಿ, ಹಾಜರಾಗಿದ್ದೇನೆ ಸ್ವಾಮಿ, ಹಾಜರಾಗಿದ್ದೇನೆ ಸ್ವಾಮಿ ಎಂದು ಹರ್ಷದಿಂದ ಉತ್ತರ ಕೊಡುವೆ. ಲೋಕದಲ್ಲಿ ಐಕ್ಯ
ಪ್ರಿಯ ದೇವರ ಮಗಳೇ, ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಸಂತೋಷವಾಗಿ ಸುಕ್ಷೇಮವಾಗಿ ನಿಮ್ಮ ಕುಟುಂಬಗಳಲ್ಲಿ ಆನ್ಲೈನ್ ಸರ್ವಿಸ್ ಅನ್ನು ನೀವು ನೋಡುತ್ತಾ ಇದ್ದೀರಾ, ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಾ, ದೇವರ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಾ ಇದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ದೇವರ ಆತ್ಮನು ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಗಳಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು, ಸುಕ್ಷೇಮವನ್ನು, ಬಲವನ್ನು, ಶಕ್ತಿಯನ್ನು ಆರಾಧನೆಯ ಮೂಲಕ, ದೇವರ ವಾಕ್ಯದ ಮೂಲಕ ಅನುಗ್ರಹಿಸಲಿ. ಈಗ ದೇವರ ವಾಕ್ಯವನ್ನು ಕೇಳುವಂತ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳೋಣ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳೋಣ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬಲವಾಗಿರುತ್ತದೆ. ಈ ದಿನಕ್ಕೆ ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಶ್ರೀ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 49-50 ವಚನ. ಶ್ರೀ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 49-50 ವಚನ. ಈ ವಚನದಲ್ಲಿ ದೇವರ ವಾಕ್ಯವು ಈ ರೀತಿ ಬರೆಯಲ್ಪಟ್ಟಿದೆ: ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು, ಇಲ್ಲಿ ನೋಡಿ, ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆಯ ಪದಾರ್ಥವೇ. ಉಪ್ಪು ಸಪ್ಪೆ ಆದರೆ ಅದನ್ನು ಇನ್ಯಾವುದರಿಂದ ರುಚಿಗೊಳಿಸುವಿರಿ? ನಿಮ್ಮೊಳಗೆ ಉಪ್ಪು ಇರಲಿ. ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಶರೀರದಲ್ಲಿ ಉಪ್ಪಿನ ಅಂಶವು ಕಡಿಮೆ ಆದರೆ ಮನುಷ್ಯ ಬದುಕೋದಿಲ್ಲ. ನಮ್ಮ ಶರೀರದಲ್ಲಿ ಸೋಡಿಯಂ ಕಡಿಮೆ ಆದರೆ, ಉಪ್ಪು ಕಡಿಮೆ ಆದರೆ ಮನುಷ್ಯ ಯಾವುದೇ ಕಾರಣಕ್ಕೂ ಬದುಕೋದಕ್ಕೆ ಅವಕಾಶವೇ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಏನಾಗಿದ್ದೀರಾ? ಉಪ್ಪು. ಈ ಉಪ್ಪಿನ ಮಹತ್ವ ದೇವರ ವಾಕ್ಯದಲ್ಲಿ ನಾವು ಈ ದಿನ ನೋಡೋಣ. ಶ್ರೀ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 34-35 ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಉಪ್ಪು ಎಂದರೆ ಅದು ಒಳ್ಳೆಯ ಪದಾರ್ಥ. ಉಪ್ಪು ಸಪ್ಪಗಾದರೆ ಅದರಿಂದ ಯಾವ ಪ್ರಯೋಜನವೂ ಯಾರಿಗೂ ಇಲ್ಲ. ದೇವರು ನಮ್ಮನ್ನು ಈ ಲೋಕಕ್ಕೆ ಉಪ್ಪನ್ನಾಗಿ ಇಟ್ಟಿದ್ದಾರೆ. ಉಪ್ಪಾಗಿ ನಮ್ಮನ್ನು ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟಿದ್ದಾರೆ, ರುಚಿಯಾಗಿ. ಉಪ್ಪು ಅಂದ್ರೆ ಟೇಸ್ಟ್, ರುಚಿ ಪದಾರ್ಥ. ಅದನ್ನು ಪ್ರತಿ ಒಂದೊಂದು ಆಹಾರ ಪದಾರ್ಥದಲ್ಲೂ ಉಪಯೋಗಿಸುತ್ತಾರೆ. ಉಪ್ಪಿನ ಮಹತ್ವ. ಉಪ್ಪು ಹಾಕೊಂಡಿಲ್ಲ ಅಂದ್ರೆ ಆ ಊಟ ನಾವು ಕೈಯಲ್ಲಿ ಮಾಡಕ್ಕಾಗಲ್ಲ. ಕರೆಕ್ಟಾ? ಉಪ್ಪು ಹಾಕೊಂಡಿಲ್ಲ ಅಂದಿದ್ದಕ್ಕೆ ನೀವು ಬಿರಿಯಾನಿ ಮಾಡ್ಕೊಂಡು ತಿನ್ನಕ್ಕಾಗುತ್ತಾ? ಉಪ್ಪು ಹಾಕಿಲ್ಲ ಅಂದ್ರೆ ಯಾವ ಆಹಾರನೂ ಮಾಡಕ್ಕಾಗಲ್ಲ. ಮಾಡಿದ್ರು ಅದು ಟೇಸ್ಟ್ ಆಗಿರಲ್ಲ. ಉಪ್ಪು ಯಾವುದಕ್ಕೆ ನಿದರ್ಶನ ತೋರಿಸುತ್ತೆ ಅಂದ್ರೆ ಟೇಸ್ಟ್, ರುಚಿ. ಯೇಸು ಸ್ವಾಮಿ ನಮ್ಮನ್ನು ಈ ಲೋಕಕ್ಕೆ ಉಪ್ಪಾಗಿ ಇಟ್ಟಿದ್ದಾರೆ. ರುಚಿಯಾದಂತ ಪದಾರ್ಥವಾಗಿ, ರುಚಿಯಾದಂತ ಮನುಷ್ಯರನ್ನಾಗಿ ದೇವರು ನಮ್ಮನ್ನು ಈ ಲೋಕಕ್ಕೆ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬೆಂಕಿ ಎಂಬ ಉಪ್ಪಿನ ಹದ. ಬೆಂಕಿ ಎಂಬ ಉಪ್ಪಿನ ಹದ ಅಂತ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ನಾವು ಅನೇಕ ಸಾರಿ ಓದ್ತೀವಿ, ಅನೇಕ ಸಾರಿ ಈ ವಾಕ್ಯನ ನಾವು ಓದಿದ್ದೀವಿ, ಈ ವಾಕ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅನೇಕ ದೇವರ ಸೇವಕರ ಮುಖಾಂತರ
ಅನೇಕ ವಿಧವಾದಂತಹ ಗೂಢಾರ್ಥಗಳನ್ನು, ರಹಸ್ಯಗಳನ್ನು ಪರಿಶುದ್ಧಾತ್ಮ ದೇವರು ಈ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸುತ್ತಾ ಇದ್ದಾರೆ. ಈ ದಿನ ಈ ವಾಕ್ಯದ ಮೂಲಕ ದೇವರ ವಾಕ್ಯ ನೀವು ರುಚಿಯಾಗಿರಬೇಕು. ಲೋಕಕ್ಕೆ ಉಪ್ಪಾಗಿರುವಂತ ನೀವು ರುಚಿಯಾಗಿ ಇರಬೇಕು, ಟೇಸ್ಟ್ ಆಗಿರಬೇಕು. ಟೇಸ್ಟ್ ಆಗಿ ಇದ್ರೆ ಸ್ವಲ್ಪ ತಿನ್ನೋರು ಸ್ವಲ್ಪ ಜಾಸ್ತಿ ತಿಂತಾರೆ, ಟೇಸ್ಟ್ ಇಲ್ಲ ಅಂದ್ರೆ ಇಷ್ಟು ತಿನ್ನೋರು ಇಷ್ಟೇ ತಿಂತಾರೆ. ದೇವರು ನಮ್ಮಲ್ಲಿ ರುಚಿನ ಹುಡುಕ್ತಾ ಇದ್ದಾರೆ. ನಾವು ಉಪ್ಪಾಗಿದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಜ್ಞಾಪಕ ಇಟ್ಕೊಳ್ರಿ, ಯೇಸು ಕ್ರಿಸ್ತನನ್ನು ನಂಬಿದಂತ ನಾವು ಲೋಕಕ್ಕೆ ರುಚಿಯಾದಂತ ಪದಾರ್ಥವಾಗಿದ್ದೇವೆ, ಒಳ್ಳೆಯ ಪದಾರ್ಥವಾಗಿದ್ದೇವೆ, ಒಳ್ಳೆಯ ಮನುಷ್ಯರಾಗಿದ್ದೇವೆ. ಮೀನು, ಸಮುದ್ರದಲ್ಲಿ ಮೀನಿರುತ್ತೆ, ಸಮುದ್ರದ ನೀರೆಲ್ಲ ಉಪ್ಪು. ಆ ಉಪ್ಪು ನೀರಲ್ಲಿ ಆ ಮೀನು ವಾಸ ಮಾಡ್ತಾ ಇರುತ್ತೆ. ಮೀನು ಹಿಡಿಯುವಂತವರು ಮೀನು ಹಿಡ್ಕೊಂಡು ಬಂದ ಮೇಲೆ ಇದು ಉಪ್ಪು ನೀರಲ್ಲಿ ವಾಸ ಮಾಡ್ತಾ ಇತ್ತಲ್ವಾ, ಇದು ಒಳಗಡೆ ಎಲ್ಲ ಉಪ್ಪಿರುತ್ತೆ, ಇದಕ್ಕೆ ನಾವು ಉಪ್ಪಾಗ್ತಿರ ತಿನ್ಬೋದು ಅಂತ ತಿಂದ್ರೆ ಅದು ಟೇಸ್ಟ್ ಆಗಿರುತ್ತಾ? ಈ ಮೀನಿಗೆ ಏನ್ ಗೊತ್ತಾ ಸ್ವಭಾವ? ಈ ನೀರೆಲ್ಲ ಉಪ್ಪಾಗಿದ್ರು ಸಮುದ್ರದ ನೀರು ಈ ಮೀನಿನಲ್ಲಿ ಮಾತ್ರ ಉಪ್ಪಿನ ಅಂಶ ಇರೋದಿಲ್ಲ. ನಾವು ತಗೊಂಡು ಬಂದು ಅದನ್ನ ಕಟ್ ಮಾಡಿ ಕ್ಲೀನ್ ಆಗಿ ಉಪ್ಪು ಖಾರ ಹಾಕಿದ್ರೆ ಟೇಸ್ಟ್ ಬರೋದು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನನ್ನು ಯಾವಾಗ ನಿನ್ನ ರಕ್ಷಕನನ್ನಾಗಿ, ಯೇಸು ಸ್ವಾಮಿಯನ್ನು ಯಾವಾಗ ನಿನ್ನ ದೇವರನ್ನಾಗಿ ನೀನು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು, ಆವಾಗಲೇ ನಿನ್ನಲ್ಲಿ ಉಪ್ಪೆಂಬಾದನು ಸರ್ವಶಕ್ತನಾಗಿರುವಂತಹ ದೇವರು, ಪರಿಶುದ್ಧಾತ್ಮನಾದಂಥ ವಾಕ್ಯ ನಿನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಒಳ್ಳೆಯವನಾಗಿರುವಂತಹ ತಂದೆ, ಯಾವಾಗಲೂ ಒಳ್ಳೆಯ ಯೋಚನೆಗಳನ್ನು ಮಾಡುವಂತಹ ದೇವರು, ಸಮಾಧಾನದ ಪ್ರಭು, ಶಾಂತಿದಾಯಕನಾದ ಯೇಸು ಕ್ರಿಸ್ತನು, ಯಾವಾಗಲೂ ಪ್ರಾರ್ಥನೆ ಮಾಡುವಂತ ಜೀವನ, ದೇವರ ವಾಕ್ಯವನ್ನು ಕೇಳುವಂತ ಜೀವನ, ದೇವರ ವಾಕ್ಯದ ಪ್ರಕಾರ ಕೈಗೊಂಡು ನಡೆಯುವಂತ ಜೀವಿತ, ಸತ್ಕಾರ್ಯಗಳನ್ನು ಮಾಡುವಂತ ಜೀವನ, ಸಮಾಧಾನವಾಗಿ ಕುಟುಂಬವನ್ನು ನಡೆಸುವಂತ ಜೀವನ, ದೇವರು ಕೊಟ್ಟಿರುವಂತ ಸ್ವಭಾವ. ನೀವು ಲೋಕಕ್ಕೆ ಒಪ್ಪಾಗಿ ಇದ್ದೀರಾ. ನಾನು ನಿಮ್ಮನ್ನು ಒಳ್ಳೆಯ ತನದಿಂದ ಉಪ್ಪಾಗಿ ರುಚಿಯಾದಂತ ಪದಾರ್ಥವಾಗಿ ನಾನು ಮಾರ್ಪಡಿಸಿದ್ದೇನೆ. ಯಾವಾಗ ನನ್ನ ಹೆಸರಿನಲ್ಲಿ ನೀನು ದೀಕ್ಷಾ ಸ್ಥಾನ ಹೊಂದಿಕೊಂಡು, ಆವಾಗಲೇ ನೀನು ನನ್ನವನೆಂದು ನಿನ್ನ ದೇವರಾಗಿದ್ದುಕೊಂಡು, ನಿನ್ನ ತಂದೆಯಾಗಿದ್ದುಕೊಂಡು, ನಿನ್ನ ಎಲ್ಲಾ ಕಷ್ಟದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ವೇದನೆಯ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲೂ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಉತ್ತರವನ್ನು ದಯಪಾಲಿಸುತ್ತಾ, ನಿನ್ನ ಕುಟುಂಬವನ್ನು ಕಾಪಾಡುತ್ತಾ, ನಿನ್ನ ಸಭೆಯನ್ನು ಸಂರಕ್ಷಿಸುತ್ತಾ, ನಿನ್ನವರನ್ನು ರಕ್ಷಿಸುತ್ತಾ, ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೂ ನಾನು ಇರುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರು ತುಂಬಾ ಟೇಸ್ಟ್. ಯೇಸು ಸ್ವಾಮಿ ತುಂಬಾ ರುಚಿಯಾಗಿರ್ತಾರೆ. ಯಾಕಂದ್ರೆ ಆತನಲ್ಲಿ ಕಹಿಯಾದಂತ ಪದಾರ್ಥ ಒಂದು ಇರೋದಿಲ್ಲ. ಪಾಪಕ್ಕೆ ಸಂಬಂಧಪಟ್ಟಂಥದ್ದು, ಲೋಕ ರೀತಿಗೆ ಸಂಬಂಧಪಟ್ಟಂತ ಯಾವ ಅಂಶವಾಗಲಿ, ಯಾವ ಯೋಚನೆಗಳಾಗಲಿ, ಯಾವ ಉದ್ದೇಶಗಳಾಗಲಿ, ಯಾವ ಕೆಲಸವಾಗಲಿ ಆತನ ಜೀವನದಲ್ಲಿ ಇಲ್ಲ. ಆದ್ರಿಂದಲೇ ಯೇಸು ಸ್ವಾಮಿನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೋಡಿದಾಗ ಆತನು ರುಚಿಯಾದಂತ ಪದಾರ್ಥ. ಆ ರುಚಿಯಾದಂತ ಪದಾರ್ಥವನ್ನು ನಾವು ತಿನ್ನೋವಾಗ
ನಾವು ಟೇಸ್ಟ್ ಆಗಿ ರುಚಿಯಾದಂತ ಪದಾರ್ಥವಾಗಿ ಪರಿಶುದ್ಧತೆಯನ್ನು, ನೀತಿಯನ್ನು, ನ್ಯಾಯವನ್ನು, ಸತ್ಕಾರ್ಯಗಳಲ್ಲೂ ಲೋಕಕ್ಕೆ ಕಾಣಿಸಿಕೊಳ್ಳಬೇಕು, ಕುಟುಂಬಕ್ಕೆ ಕಾಣಿಸಿಕೊಳ್ಳಬೇಕು. ಕ್ರೈಸ್ತರಾಗಿದ್ದುಕೊಂಡು ದೇವರ ಮಕ್ಕಳು ಎನಿಸಿಕೊಂಡು ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿನ ನಂಬಿ ಅವಿವೇಕರಾಗಿ, ಅವಿಧೇಯರಾಗಿ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ನನ್ಗೆಲ್ಲ ಬಿಡು, ನಾನು ಒಳ್ಳೆಯವನೇ ಅಲ್ವಾ, ನಾನು ಒಳ್ಳೆಯವನೇ ಅಲ್ವಾ. ಪ್ರಿಯ ದೇವರು, ಒಂದು ಸಾರಿ ನಮ್ಮ ಜೀವನ ಪರೀಕ್ಷಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಏನು ಕಲ್ಮಶ ಇದೆ ಅಂತ ದೇವರು ನಮಗೆ ತಿಳಿಯಪಡಿಸ್ತಾರೆ. ದೇವರ ಮಗುವಾಗಿದ್ದುಕೊಂಡು, ದೇವರ ಮಗಳಾಗಿದ್ದುಕೊಂಡು, ದೇವರ ಮಗನಾಗಿದ್ದುಕೊಂಡು, ಲೋಕಕ್ಕೆ ಉಪ್ಪಾಗಿದ್ದುಕೊಂಡು ರುಚಿ ಇಲ್ಲದೆ ಇರುವವನಾಗಿದ್ದರೆ ಈ ದಿನವೇ ನಿನ್ನ ಜೀವಿತವನ್ನು ನೀನು ಬದಲಾಯಿಸು. ಟೇಸ್ಟ್ ಇಲ್ಲದೆ ಹೋದ್ರೆ ನಿನ್ನ ವೇಸ್ಟ್ ಆಗಿರ್ತಾರೆ. ಉಪ್ಪು ಟೇಸ್ಟ್ ಇಲ್ಲ ಅಂದ್ರೆ ಅದು ಏನು ಪ್ರಯೋಜನ? ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ದೇವರ ಮನುಷ್ಯನಾದಂತ ನಾವು ದೇವರ ಮಕ್ಕಳಾಗಿರುವಂತ ನಮ್ಮ ಮೂಲಕ ಕುಟುಂಬಕ್ಕಾಗಲಿ, ಸಭೆಗಾಗಲಿ, ಸಮಾಜಕ್ಕಾಗಲಿ, ದೇವರಿಗಾಗಲಿ ಪ್ರಯೋಜನ ಇಲ್ಲ ಅಂದ್ರೆ ದೇವರೇನ್ ಮಾಡ್ತಾರೆ? ಇವರು ನನ್ನ ಮಾತಿಗೆ ಅವಿಧೇಯನು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕನು ಆಗಿರುವುದರಿಂದ ದೇವರನ್ನು ಅರಿಯರೆಂದು ತಮ್ಮ ಕ್ರಿಯೆಗಳಿಂದಲೇ ತೋರಿಸದಂತಾಯಿತು. ತೀತ 1ನೇ ಅಧ್ಯಾಯ 16ನೇ ವಚನ. ದೇವರ ಮಕ್ಕಳಾಗಿದ್ದೇವೆ ನಾವು, ಯೇಸು ಸ್ವಾಮಿನ ನಂಬಿದಂತ ದೇವ ಜನರಾಗಿದ್ದೇವೆ. ಶಾಂತಿ, ಸಮಾಧಾನ, ಪರಿಶುದ್ಧವಾದಂತ ಜೀವನ. ಪ್ರಿಯ ದೇವರ ಮಕ್ಕಳೇ, ಪ್ರೇಯರ್, ಒಳ್ಳೆತನ ದೇವರಿಂದ ಬರುವಂಥದ್ದು, ದೇವರು ಕೊಡುವಂಥದ್ದು. ಅದನ್ನ ಪಡೆದುಕೊಳ್ಳೋದಕ್ಕೋಸ್ಕರ ನೀನು ಪ್ರಯಾಸ ಪಡು. ಒಳ್ಳೆಯವರ ಇನ್ನೂ ಒಳ್ಳೆಯವರಾಗಲಿ, ಶುದ್ಧರ ಪರಿಶುದ್ಧರಾಗಲಿ, ನೀತಿವಂತನಾಗಿ ಜೀವನ ಮಾಡ್ತಾ ಇದೆಯಾ, ಇನ್ನೂ ನೀತಿನ ಅನುಸರಿಸು. ಕಾಣಿಕೆ ಕೊಡ್ತಾ ಇದೆಯಾ, ಇನ್ನೂ ಹೆಚ್ಚಾಗಿ ಕೊಡು. ದೇವರ ವಾಕ್ಯ ಗೊತ್ತಿದ್ದು, ದೇವರ ಬಗ್ಗೆ ಗೊತ್ತಿದ್ದು, ದೇವರು ಏನು ಅಂತ ತಿಳಿದು ನಿರ್ಲಕ್ಷ್ಯತೆಯಿಂದ ನೀನು ಜೀವನ ಮಾಡಿದ್ರೆ ನಿನ್ನಲ್ಲಿರುವಂತ ಟೇಸ್ಟ್, ಉಪ್ಪಿನ ರುಚಿ ನೀನು ಕಳ್ಕೊಂಡ್ಬಿಡ್ತೀಯ. ಆಮೇಲೆ ಏನಕ್ಕೂ ಪ್ರಯೋಜನ ಇಲ್ಲದಂಗೆ ಆಗುತ್ತೆ. ಯಾವ ಕೆಲಸಕ್ಕೂ ಬಾರದ ಹಾಗೆ ಇದ್ದು ಬಿಡ್ತೀರ. ಆದ್ರಿಂದ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಲೋಕಕ್ಕೆ ಏನಾಗಿದ್ದೀರಾ? ಉಪ್ಪಾಗಿದ್ದೀರಾ, ಒಳ್ಳೆಯವರಾಗಿದ್ದೀರಾ. ಉಪ್ಪು ಅಂದ್ರೆ ಒಳ್ಳೆ. ನೀವು ಲೋಕಕ್ಕೆ ಒಳ್ಳೆಯವರಾಗಿದ್ದೀರಾ. ಜ್ಞಾಪಕ ಇಟ್ಕೊಳ್ರಿ, ದೇವರ ವಾಕ್ಯ ನಿನ್ನ ಹತ್ರನೇ ಮಾತನಾಡ್ತಾ ಇದೆ. ಪರಿಶುದ್ಧಾತ್ಮನಾದಂತ ದೇವರು ಸ್ಟ್ರೈಟ್ ಆಗಿ ದೇವರ ವಾಕ್ಯದ ಮುಖಾಂತರ ನಿನ್ನ ಹತ್ರನೇ ಮಾತನಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ದೇವ ಮಗುವೆ, ನಿನ್ನ ಹತ್ರನೇ ಪರಿಶುದ್ಧಾತ್ಮ ದೇವರು ಮಾತನಾಡುತ್ತಿರುವಂತ ಮಾತು, ನೀನು ಒಳ್ಳೆಯವನು, ನೀವು ಒಳ್ಳೆಯವರು. ಜ್ಞಾಪಕ ಇಟ್ಕೊಳ್ರಿ.
ನನ್ನನ್ನು ಬಿಡಿಸಿದೆ. ಎಸ್, ದೇವರು ನಮ್ಮ ಪಾಪಕ್ಕೆ ಪ್ರತಿಫಲ ಕೊಟ್ರೆ ನಾವೆಲ್ಲಿರ್ತೀವಿ? ನಮ್ಮ ಪಾಪನ, ನಾವು ಮಾಡಿರುವಂತ ತಪ್ಪನ್ನ ಕ್ಷಮಿಸದೆ ಹೋದ್ರೆ ನಾವು ಎಲ್ಲಿರ್ತೀವಿ? ನಾವು ಮಾಡಿರುವಂತ ಅನ್ಯಾಯಗಳನ್ನ, ಕೆಟ್ಟ ಕೆಲಸನ ದೇವರು ನಮ್ಮನ್ನ ಕ್ಷಮಿಸದೆ ಹೋದ್ರೆ ಈ ದಿನ ನಾವು ಎಲ್ಲಿರ್ತಾ ಇದ್ದೀವಿ? ಕೆಟ್ಟವರಾಗಿರುವಂತ ನಮ್ಮ ಜೀವನದಲ್ಲಿ ದೇವರು ಕೃಪೆ ತೋರಿ, ಕನಿಕರ ತೋರಿ, ದಯೆ ತೋರಿ ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿ ನಮ್ಮನ್ನ ರುಚಿಯಾದಂತ ಪದಾರ್ಥವಾಗಿ, ಒಳ್ಳೆಯ ಮನುಷ್ಯರಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ನಿನ್ನ ಕುಟುಂಬದಲ್ಲಿ ನೀನು ವಾಸ ಮಾಡ್ತಾ ಇರ್ಬೋದು, ನಿನ್ನ ಮನೆಯಲ್ಲಿ ನೀನು ದೇವರ ವಾಕ್ಯ ಕೇಳ್ತಾ ಇರ್ಬೋದು. ಪ್ರಿಯ ದೇವರ ಮಗುವೆ, ನೀನು ಒಳ್ಳೆಯವನು, ನೀವು ಒಳ್ಳೆಯವರು. ಜ್ಞಾಪಕ ಇಟ್ಕೊಳ್ರಿ, ಟೇಸ್ಟ್ ಆಗಿರುವಂತ ಪದಾರ್ಥ ನೀನು. ಅನೇಕ ಜನರಿಗೆ ನಿನ್ನ ರುಚಿನ ತೋರಿಸು. ನಿನ್ನ ಕುಟುಂಬದ ಜನರು, ನಿನ್ನ ಬಂಧು ಮಿತ್ರರಿಗೆ ನೀನು ಏನೆಂಬುದಾಗಿ, ನೀನು ಮಾಡ್ತಾ ಇರುವಂತ ಕೆಲಸದ ಹತ್ರ ನಿನ್ನ ಸಾಮರ್ಥ್ಯ, ನೀನು ಯಾವ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂತ, ಯಾವ ದೇವರನ್ನು ನಂಬಿದಂತ ದೇವ ಮಗು ಎಂಬುದಾಗಿ ನಿನ್ನ ಸ್ವಭಾವದ ಮೂಲಕ ನೀನು ತೋರಿಸ್ಬೇಕು. ಕೆಲವರು ಹೇಳ್ತಾರೆ, ಏನಂತ ಗೊತ್ತಾ, ಯಾವಾಗಲೂ ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರಾಗಿ ಜೀವನ ಮಾಡ್ತಾ ಇದ್ರೆ ಜನ ನಮ್ಮನ್ನ ತುಳಿದಾಕ್ಬಿಡ್ತಾರೆ. ನಾವು ತಪ್ಪು ಮಾಡ್ತಾ ಇದ್ದಾಗ ಅವ್ರು ನಮ್ಮನ್ನ ಬೈತಾ ಇದ್ರೆ ನಾವು ಯಾಕೆ ಬಯಸ್ಕೋಬೇಕು? ಕೆಲವರು ಹೆಂಗಿರ್ತಾರೆ ಗೊತ್ತಾ, ತಪ್ಪು ಮಾಡಿದ್ರು, ಅಪರಾಧಿಗಳಾಗಿದ್ರು ನೀನು ಅಪರಾಧಿ ಅಂದ್ರೇನೆ ಅವ್ರಿಗೆ ಸಿಟ್ಟು ಬಂದಿರುತ್ತೆ. ನೀನು ಮಾತಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು. ಎಷ್ಟೋ ಕುಟುಂಬಗಳಲ್ಲಿ ಇದೇ ನಡೀತಾ ಇದೆ, ಎಷ್ಟೋ ಸಭೆಗಳಲ್ಲಿ, ಎಷ್ಟೋ ದೇವ ಮಕ್ಕಳ ಜೀವನದಲ್ಲಿ ಇದೇ ನಡೀತಾ ಇದೆ. ನೀನು ಒಳ್ಳೆಯವರು, ನಿನ್ನ ದೇವರ ಲೋಕಕ್ಕೆ ಉಪ್ಪಾಗಿಟ್ಟಿದ್ದಾರೆ, ಟೇಸ್ಟ್ ಆಗಿ. ನಿನ್ನಲ್ಲಿ ಈ ಕೆಟ್ಟದ್ದು ಕಾಣಿಸ್ತಾ ಇದೆ ಅಂತ ದೇವರ ವಾಕ್ಯದಿಂದ ದೇವರು ಹೇಳಿ ಮಾತನಾಡ್ತಾ ಇದ್ರೆ, ಈ ಪಾಸ್ಟರ್ ನನ್ನಲ್ಲಿ ಯಾವಾಗಲೂ ತಪ್ಪೇ ಕಂಡುಹಿಡಿತಾನೆ, ಈ ದೇವ ಸೇವಕ ಯಾವಾಗಲೂ ನನ್ನ ಕಡೆ ಬೆರಳು ತೋರಿಸೇ ಮಾತಾಡ್ತಾನೆ. ದೇವರ ವಾಕ್ಯ ಇರೋದೇ ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಶುದ್ಧಿ ಮಾಡೋದಕ್ಕೆ. ನೀನು ತಪ್ಪು ಮಾಡ್ತಾ ಇದ್ರು, ಪಾಪದಲ್ಲಿದ್ರು, ಅವಿವೇಕದಲ್ಲಿದ್ರು, ನೀನು ಮಾಡ್ತಾ ಇರೋ ತಪ್ಪು ಅಲ್ಲ ಅಂತ ನಾನು ಹೇಳದೆ ಹೋದ್ರೆ, ಒಬ್ಬ ದೇವರ ಮನುಷ್ಯನಾಗಿ, ಒಬ್ಬ ದೇವರ ಸೇವಕನಾಗಿ ನನಗೆ ಬರುವಂತ ಪ್ರತಿಫಲ ಏನು ಗೊತ್ತಾ? ನರಕ. ನಿನಗೆ 1% ಆದ್ರೆ ನನಗೆ 10% ಬೆಂಕಿ. ಅಷ್ಟು ಈಸಿಯಾಗಿ ದೇವರನ್ನ ಬಿಟ್ಬಿಡಲ್ಲ, ಅಷ್ಟು ಈಸಿಯಾಗಿ ದೇವರ ಕಡೆಯಿಂದ ತಪ್ಪಿಸ್ಕೊಳಕ್ಕೆ ಯಾರ ಕೈಲೂ ಆಗಲ್ಲ. ದೇವರು ನಮಗೆ ಕೊಟ್ಟಂತದ್ದು ನಾವು ಮಾಡಿ ಮುಗಿಸಬೇಕು. ಯಥಾರ್ಥವಾದಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಯಥಾರ್ಥವಾದಂತ ಜೀವನ ನಮ್ಮದಾಗಿರಬೇಕು. ನೀನು ಒಳ್ಳೆಯವನು, ದೇವರು ನಿನ್ನನ್ನು ಲೋಕಕ್ಕೆ ಉಪ್ಪಾಗಿ ಇಟ್ಟಿದ್ದಾನೆ, ಒಳ್ಳೆಯವನಾಗಿ ನಿನ್ನನ್ನು ಸೃಷ್ಟಿಸಿದ್ದಾನೆ. ನಾವು ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಮಾತನಾಡಬೇಕಾದ್ರೆ ಒಂದು ಮರನ ನೆಡ್ತಾರಂತೆ, ಒಂದು ಚಿಕ್ಕ ಗಿಡನ, ಮರನ ನೆಡಲ್ಲ, ಚಿಕ್ಕ ಗಿಡನ ನೆಟ್ಟಿ ಅದಕ್ಕೆ ಒಳ್ಳೆ ಗೊಬ್ಬರ ಹಾಕಿ ನೀರು ಹಾಕಿಟ್ಟು ಬೆಳೆಸ್ತಾರಂತೆ. ಒಂದು ಮಾವಿನ ಗಿಡ, ಆ ಮಾವಿನ ಹಣ್ಣಿನ ಗಿಡ ಬೆಳೆದು ದೊಡ್ಡದಾದ್ಮೇಲೆ ದೇವರು ನೋಡ್ತಾರಂತೆ, ನಾನು ಇದನ್ನ ಚಿಕ್ಕದಿಂದ ಬೆಳೆದು ಒಳ್ಳೆ ಗೊಬ್ಬರ ಹಾಕಿ ಒಳ್ಳೆ ನೀರು ಕೊಟ್ಟು ಟೇಸ್ಟ್ ಆಗಿರೋಂಥ ಒಳ್ಳೆ ಆಹಾರ ಕೊಟ್ಟು ಬೆಳೆಸಿದೆ, ಇದು ದೊಡ್ಡದಾದ್ಮೇಲೆ ನನಗೆ ರುಚಿಯಾದಂತ ಪದಾರ್ಥ ಕೊಡಬೇಕು. ದೇವರು ಬಯಸೋದು ನನಗೆ ಟೇಸ್ಟ್ ಆಗಿರುವಂತ ಒಂದು ಹಣ್ಣು ಕೊಡಬೇಕು. ದೇವರು ಎದುರು ನೋಡಿದಾಗ ಆ ಮಾವಿನ ಹಣ್ಣಿನ ಗಿಡದಲ್ಲಿ ಅದು ಬೆಳೆದು ಮರ ಆದ್ಮೇಲೆ ಮಾವಿನ ಹಣ್ಣು ಕೊಡುತ್ತೆ. ಕೊಟ್ಟಾದ್ಮೇಲೆ ಅದನ್ನ ನೋಡಿದಾಗ
ಅದು ಟೇಸ್ಟ್ ಆಗಿ ಇರಲ್ಲ. ಒಂದು ಅಂಜೂರದ ಗಿಡನೇ ತಗೊಳ್ಳಿ, ಬೆಳೆದು ದೊಡ್ಡದಾದ್ಮೇಲೆ ಅದು ಟೇಸ್ಟ್ ಆಗಿ ಕಾಣಿಸಲ್ವಂತೆ ದೇವರಿಗೆ. ಅದನ್ನ ತಿನ್ಬೇಕಾದ್ರೆ ಸ್ವಾಮಿ ಇದಕ್ಕೇನು ಟೇಸ್ಟ್ ಆಗಿಲ್ವಲ್ಲ, ನಾನು ಇದಕ್ಕೆ ಒಳ್ಳೆ ಗೊಬ್ಬರ ಹಾಕಿದೆ, ಚೆನ್ನಾಗಿ ನೀರು ಕೊಟ್ಟೆ, ಏನೇನು ಬೇಕೋ ಎಲ್ಲಾ ವಿಧವಾದಂತಹ ಪೋಷಕಾಂಶಗಳನ್ನು ಕೊಟ್ಟೆ, ಇದು ಬೆಳೆದು ದೊಡ್ಡದಾಯಿತು. ಆದ್ರೆ ಫಲ ಕೊಡ್ತು, ಆ ಫಲ ಟೇಸ್ಟ್ ಇಲ್ಲ, ರುಚಿಯಾಗಿಲ್ಲ. ಇದು ಯಾಕೆ ಕಹಿಯಾದಂತ ಪದಾರ್ಥನ ಕೊಡ್ತು? ನಾನು ಬಯಸಿದ್ದು ಒಂದಾದ್ರೆ, ದೇವರು ಹೇಳ್ತಾನೆ ನಾನು ಆಸೆ ಪಟ್ಟಿದ್ದು ಒಂದಾದ್ರೆ ಇದು ಕೊಟ್ಟಿದ್ದು ಒಂದು. ದೇವರು ನಮ್ಮಿಂದ ಆಸೆ ಪಡ್ತಾ ಇರೋದು ಒಂದು, ಪ್ರಿಯ ದೇವರ ಮಕ್ಕಳೇ. ಆದ್ರೆ ನಾವು ದೇವರಿಗೆ ಕೊಡ್ತಾ ಇರೋದು ಇನ್ನೊಂದು. ದೇವರು ನಮ್ಮಿಂದ ಆಸೆ ಪಡ್ತಾ ಇರೋದು ಯಥಾರ್ಥವಾದಂತ ಭಕ್ತಿ, ಯಥಾರ್ಥವಾದಂತ ಹೃದಯ, ಶುದ್ಧ ಹಸ್ತ, ನಿರ್ಮಲ ಮನಸ್ಸು, ಒಳ್ಳೆಯ ಸ್ವಭಾವ, ಒಳ್ಳೆಯ ಕ್ಯಾರೆಕ್ಟರ್, ಪರಿಶುದ್ಧತೆ. ದೇವರು ನಮ್ಮಿಂದ ಎದುರು ನೋಡ್ತಾ ಇರೋದು. ನಮ್ಮಿಂದ ಎದುರು ನೋಡೋದು ಮಾತ್ರನೇ ಅಲ್ಲ, ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರೋದೇ ಅದಕ್ಕೋಸ್ಕರ. ಆದ್ರಿಂದಲೇ ಮರಣಕರವಾದಂತ ವ್ಯಾಧಿ ಲೋಕದಲ್ಲಿ ಸಂಭವಿಸ್ತಾ ಇದ್ರು, ಅನೇಕ ಜನರು ಆ ರೋಗದಿಂದ ಸಾಯ್ತಾ ಇದ್ರು. ದೇವರು ನಿನ್ನನ್ನು ಯಾಕೆ ಕಾಪಾಡ್ತಾ ಇದ್ದಾರೆ ಗೊತ್ತಾ? ನಾವೇನೋ ಒಳ್ಳೆಯವರು, ಒಳ್ಳೇದು ಮಾಡಿದ್ದೀವಿ, ನಾವಿಷ್ಟು ಕಾಣಿಕೆ ಕೊಟ್ಟಿದ್ದೀವಿ, ಅಷ್ಟು ಕಾಣಿಕೆ ಕೊಟ್ಟಿದ್ದೀವಿ, ಏನೋ ಸರ್ಕಾರಗಳು ಮಾಡಿದ್ದೀವಿ, ಯೇಸು ಸ್ವಾಮಿನ ನಂಬಿದ್ದೀವಿ ಅಂತಲ್ಲ. ದೇವರು ನಿನ್ನಿಂದ ಒಂದು ಅಪೇಕ್ಷಿಸ್ತಾ ಇದ್ದಾನೆ. ದೇವರು ನಮ್ಮಿಂದ ಒಂದು ಅಪೇಕ್ಷಿಸ್ತಾ ಇದ್ದಾನೆ. ನಾವು ರುಚಿಯಾದಂತ ಪದಾರ್ಥವಾಗಬೇಕಷ್ಟೇ. ಕುಟುಂಬಕ್ಕೆ, ಸಮಾಜಕ್ಕೂ, ಸಭೆಗೂ ಒಳ್ಳೆಯವರಾಗಿ, ಕೆಟ್ಟವರಾಗಿ ಜೀವನ ಮಾಡಿದ್ರೆ ಬೈಬಲ್ ಹೇಳುತ್ತೆ ಅಧರ್ಮಿಯು ತನ್ನ ಅಧರ್ಮದಲ್ಲಿ ಬಹುಕಾಲ ಬದುಕುವನುವಂತೆ. ಕೆಟ್ಟದನ್ನ ಮಾಡೋನು ಜಾಸ್ತಿ ದಿನ ಬದುಕ್ತಾನಂತೆ. ಕೊನೆಗೆ ಎಂಡಲ್ಲಿ ಸಿಗುವಂತ ಪ್ರತಿಫಲ ಮರಣಕರವಾದಂತ ಬೆಂಕಿ, ನರಕ. ಬೆಂಕಿ ಹಾರೋದಿಲ್ಲ ಅಲ್ಲಿ, ಆ ಬೆಂಕಿಯಲ್ಲಿ ಹುಳ ಇರುತ್ತೆ, ಆ ಹುಳ ಸಾಯೋದಿಲ್ಲ. ನಾವು ಅನ್ಕೊಂತೀವಿ ನಮ್ಮ ಜೀವನದ ಕೊನೆ, ದೇವರು ನಮ್ಮನ್ನ ಕಳಿಸ್ಕೊಟ್ಟಿರೋದು ಒಂದೇ ಒಂದು ವಿಷಯಕ್ಕೋಸ್ಕರ, ಟೇಸ್ಟ್ ಆಗಿರ್ಬೇಕು, ರುಚಿಯಾಗಿ ನೀವು ಲೋಕಕ್ಕೆ ಕಾಣಿಸ್ಕೊಳ್ಬೇಕು. ಒಳ್ಳೆ ಗೊಬ್ಬರ ಹಾಕಿದ್ದಾರೆ ದೇವರು ನಮಗೆ, ಪ್ರಾರ್ಥನೆ ಜೀವನ ಕೊಟ್ಟಿದ್ದಾರೆ, ಬೈಬಲ್ ಕೊಟ್ಟಾರೆ, ಒಳ್ಳೆ ಪರಿಶುದ್ಧವಾದಂತ ವಾಕ್ಯ, ನೀತಿಯುಳ್ಳಂತ ದೇವರನ್ನ ನಂಬಿದ್ದೀವಿ, ಪರಿಶುದ್ಧನ ನಂಬಿದ್ದೀವಿ, ಯಥಾರ್ಥವಾದಂತ ಹೃದಯವುಳ್ಳಂತ ದೇವರನ್ನ, ಯಾವಾಗಲೂ ನ್ಯಾಯವಾಗಿ ಮಾತನಾಡುವಂತ ದೇವರನ್ನ ನಾವು ನಂಬಿರುವಂಥದ್ದು. ದೀನರನ್ನು ದುಡಿಯಿಂದಲೂ, ದರಿದ್ರರನ್ನು ತಿಪ್ಪೆಯಿಂದಲೂ ಎತ್ತಿ ಪ್ರಭುಗಳ ಸಂಗಡ ಕೂರಿಸುವಂತ ದೇವರನ್ನ ನಾವು ನಂಬಿರುವಂಥದ್ದು. ಯಾವಾಗಲೂ ಆತನ ಸ್ವಭಾವ ತಪ್ಪು ಹುಡುಕುವಂತ ಸ್ವಭಾವ ಅಲ್ಲ, ಕನ್ನಿಕರ ತೋರಿಸುವಂತ ಸ್ವಭಾವ ಉಳ್ಳಂತ ದೇವರನ್ನ ನಾವು ನಂಬಿದ್ದೀವಿ. ಪ್ರೀತಿ ಸ್ವರೂಪನಾದಂತ ದೇವರನ್ನ ನಾವು ನಂಬಿದ್ದೀವಿ. ನೀನು ನಂಬಿರುವಂತ ದೇವರು ಸಾಮಾನ್ಯವಾದಂತ ದೇವರಲ್ಲ. ಆದ್ರಿಂದ ದೇವರನ್ನ ನೀನು ನಂಬಿದ್ರೆ ಟೇಸ್ಟ್ ಆಗಿ ನಿನ್ನ ಜೀವನ ನೀನು ಮಾರ್ಪಡಿಸು. ಹೆಸರಿಗೆ ಮಾತ್ರ ನಾನು ಕ್ರೈಸ್ತನು ಬೇಕಾಗಿಲ್ಲ. ಯಾರನ್ನ ಮೆಚ್ಚೋದಕ್ಕೋಸ್ಕರ, ಏನನ್ನ ನಾವು ಸಾಧನೆ ಮಾಡೋದಕ್ಕೋಸ್ಕರ,
ಪ್ರಿಯ ದೇವರ ಮಕ್ಕಳೇ, ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮನಾದ ದೇವರು ದೇವರ ವಾಕ್ಯದ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಜೀವನದಲ್ಲಿ ರುಚಿ ಪದಾರ್ಥ ಕಡಿಮೆ ಆಗ್ತಾ ಇದೆ. ನಿನ್ನ ರುಚಿ ಕಡಿಮೆ ಆಗುತ್ತಾ ಇದೆ. ಎಚ್ಚರವಾಗಿ, ಜಾಗರೂಕನಾಗಿ, ನಿನ್ನ ಒಳ್ಳೆಯತನ, ನಿನ್ನ ಪರಿಶುದ್ಧವಾದ ಜೀವನ, ಯಥಾರ್ಥವಾದಂತ ಭಕ್ತಿ ಕಳ್ಕೊಂತಾ ಇದೆಯಾ? ಆದ್ರಿಂದ ದೇವರ ವಾಕ್ಯದ ಮೂಲಕ, ಈ ಮಾತುಗಳ ಮೂಲಕ ದೇವರಾತ್ಮನು, ಪರಿಶುದ್ಧಾತ್ಮನ ದೇವರು ಎಚ್ಚರಿಸ್ತಾ ಇದ್ದಾನೆ. ಎಚ್ಚರಿಸಿ ಹೇಳುವಂತ ಮಾತಿಗೆ ನೀನು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ, ನಿನ್ನ ಜೀವನವನ್ನು ನೀನು ಸರಿಪಡಿಸಿಕೊಳ್ಳಿಲ್ಲ ಅಂದರೆ, ಅಷ್ಟೇ, ಬೇರೆ ಏನು ಮಾತಾಡಕ್ಕಾಗಲ್ಲ. ಅಷ್ಟೇ. ದೇವರು ಅವಿಧೇಯರಾಗಿರುವಂತವರನ್ನ ಎರಡೂ ಕೈ ಚಾಚಿ ಕರೀತಾ ಇದ್ದಾರೆ. ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ದೇವರು ನಿನ್ನ ಪ್ರೀತಿ ಮಾಡಿ ಹೇಳ್ತಾ ಇರುವಂತ ಮಾತಿದು. ನಿನ್ನ ಮೇಲೆ ಪ್ರೀತಿ ಇಟ್ಟು ಕನಿಕರವುಳ್ಳಂತ ಕಣ್ಣುಗಳಿಂದ, ಹೃದಯದಿಂದ, ಅಯ್ಯೋ ನಾನು ಪ್ರೀತಿಸಿದಂತ ನನ್ನ ಮಕ್ಕಳು, ನಾನು ರಕ್ಷಿಸಿದಂತ ನನ್ನ ಜನರು ರುಚಿ ಇಲ್ಲದೆ ಈ ದಿನ ಜೀವಿಸ್ತಾ ಇದ್ದಾರೆ. ನಾನು ಇವರನ್ನು ಲೋಕಕ್ಕೆ ಉಪ್ಪಾಗಿ ಇಟ್ಟಿದ್ದೇನೆ, ಒಳ್ಳೆಯ ಪದಾರ್ಥವಾಗಿ ಇಟ್ಟಿದ್ದೇನೆ. ಇವರು ರುಚಿ ಇಲ್ಲದೆ ನನಗೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಲೋಕಕ್ಕೆ ಇವರ ಮೂಲಕ ಯಾವ ಪ್ರಯೋಜನವೂ ಇಲ್ಲ. ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವಂತ ಜನರಾಗಿ ಜೀವಿಸ್ತಾ ಇದ್ದಾರೆ. ಸ್ವಂತ ಕುಟುಂಬವನ್ನೇ, ಸ್ವಂತ ಜನರನ್ನೇ ದೇವರ ಎದುರು ನೋಡ್ತಾ ಇದ್ದಾನೆ. ನೀನು ಲೋಕಕ್ಕೆ ಒಪ್ಪಾಗಿದ್ದೀಯಾ? ಕೊಡು ರುಚಿಯಾದಂತ ಪದಾರ್ಥವನ್ನು ನಿನ್ನ ಕುಟುಂಬಕ್ಕೂ, ಸಭೆಗೂ, ಸಮಾಜಕ್ಕೂ ಕೊಡು. ದೇವರು ಕೊಟ್ಟಂತ ರುಚಿಯಾದಂತ ಪದಾರ್ಥ ದೇವರ ವಾಕ್ಯ, ಪರಿಶುದ್ಧವಾದಂತ ಗ್ರಂಥ ರುಚಿಯಾದಂತ ಪದಾರ್ಥವಾಗಿದೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಬದುಕಿಸುವಂತ ಶಕ್ತಿ ದೇವರ ವಾಕ್ಯಕ್ಕೆ ಇದೆ, ಈ ರುಚಿ ಪದಾರ್ಥಕ್ಕೆ ಇದೆ. ಆದ್ರಿಂದ ಪ್ರಿಯ ದೇವರ ಮಗುವೆ, ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಿನ್ನೆ ನೋಡಿ ಹೇಳ್ತಾ ಇದ್ದಾರೆ. ನಿನ್ನನ್ನೇ ದೃಷ್ಟಿಸಿ ನೋಡಿ ದೇವರು ನಿನಗೆ ಹೇಳ್ತಾ ಇದ್ದಾರೆ, ನೀನು ಲೋಕಕ್ಕೆ ಉಪ್ಪಾಗಿದ್ದೀಯಾ? ನಾನು ನಿನ್ನನ್ನು ಒಳ್ಳೆಯ ಮನುಷ್ಯರನ್ನಾಗಿ, ಒಳ್ಳೆಯ ಆಲೋಚನೆಗಳನ್ನು ಮಾಡುವಂತ ದೇವ ಮಗುವಾಗಿ ಸೃಷ್ಟಿಸಿದ್ದೇನೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಪ್ರಿಯ ದೇವರ ಮಗುವೆ, ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ? ಕಾಣಿಕೆ ಕೊಡೋದನ್ನ ಮರ್ತೋಗ್ಬಿಡ್ತಾರೆ. ಯಾಕೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ, ಪದೇ ಪದೇ ನಿಮ್ಗೆ ಯೋಚನೆ ಬರ್ಬೋದು, ಕಾಣಿಕೆ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರಲ್ವಾ? ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ, ನಿನ್ನ ದಶಮಭಾಗ ನೀನು ಕೊಟ್ಟಿಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಇದನ್ನ ನಾನು ಹೇಗೆ ಹೋದ್ರೆ ನಾನು ಅಪರಾಧಿ. ದೇವರಿಗೆ ಅವಿಧೇಯನಾಗಿ ನೀನು ಜೀವಿಸಿದ್ರೆ, ನೀನು ಎಷ್ಟೇ ಸಂಪಾದನೆ ಮಾಡು, ಏನೇ ಎದ್ದಿಗೂ ಏನೇ ಮಾಡು, ಎಷ್ಟೇ ಕೊಡು, 10ನೇ ಭಾಗ ನೀನು ಕೊಟ್ಟಿಲ್ಲ ಅಂದ್ರೆ ನಿನ್ನ ಆದಾಯದಲ್ಲಿ, ನಿನಗೆ ಬರುವಂತ ಆದಾಯದಲ್ಲಿ 10% ಅದು ನಿಂದಲ್ಲ. ನೀನು ಎತ್ತಿಕೊಂಡ್ರೆ ನಿನಗೆ ಡೇಂಜರ್, ಅಪಾಯ ತಪ್ಪಿದ್ದಲ್ಲ. ಯಾರ ಕಡೆಯಿಂದ ತಪ್ಪಿದ್ದಲ್ಲ,
ನಿನ್ನನ್ನು ಉಂಟು ಮಾಡಿದಂತ, ನಿನ್ನನ್ನು ಕಾಪಾಡಿದಂತ, ನಿನ್ನನ್ನು ರಕ್ಷಿಸಿದಂತ, ನಿನ್ನನ್ನು ಕನಿಕರಿಸಿದಂತ, ನಿನ್ನನ್ನು ನಡೆಸುತ್ತಿರುವಂತ ಪ್ರಿಯ ದೇವರ ಮಗುವೆ, ದೇವರ ಕಡೆಯಿಂದ ದೇವರು ಹಿಡಿಯಕ್ಕೆ ಆಗಲ್ಲ, ದೇವರು ಹಿಡ್ಕೊಳಕ್ಕಾಗಲ್ಲ. ಹಿಡ್ಕೋಬೇಕು ಅಂತ ಆಸೆಯಿಂದ ಬರ್ತಾನೆ. ಅಯ್ಯೋ ನನ್ನ ಮಕ್ಕಳು ಕಷ್ಟದಲ್ಲಿದ್ದಾರೆ ಅಂತ ಹಿಡಿಯಕ್ಕೆ ಅಂತ ಆಸೆಯಿಂದ ಬರ್ತಾರೆ. ಅಡ್ಡ ಏನಿರುತ್ತೆ ಗೊತ್ತಾ? ಇಲ್ಲಿ ಅವಿಧೇಯತೆ ಅನ್ನೋದು ಅಡ್ಡ ಬಂದ್ಬಿಡ್ತದೆ. ದೇವರು ಕ್ಷಮಿಸ್ತಾನೆ. ಕ್ಷಮಿಸಿ ನೀನು ದೇವರ ಕಡೆ ತಿರ್ಕೊಂಡಾಗ, ನಿನ್ನ ಪಾಪನ ನೀನು ಒಪ್ಪಿಕೊಂಡು ದೇವರ ಕಡೆ ತಿರ್ಕೊಂಡಾಗ ದೇವರಿಂದ ಕ್ಷಮಿಸ್ಬಿಡ್ತಾನೆ. ನೀನು ಪಾಪದಲ್ಲೇ ಜೀವನ ಮಾಡ್ತಾ ಇದ್ರೆ ದೇವರು ನಿನ್ನ ಕ್ಷಮಿಸಲ್ಲ, ಖಂಡಿತ ಕ್ಷಮಿಸಲ್ಲ. ನೀನು ಒಪ್ಪಿಕೊಂಡು ಬಿಟ್ಟಿಲ್ಲ ಅಂದ್ರೆ ದೇವರು ನಿನ್ನ ಇಟ್ಟಿರೋದು ಟೇಸ್ಟಾಗಿ, ರುಚಿಯಾದಂತ ಪದಾರ್ಥವಾಗಿ ದೇವರು ನಿನ್ನ ಇಟ್ಟಿರೋದು. ತನ್ನ ವಾಕ್ಯನ ಕೈಗೊಂಡು ನಡೀತಾನೆ. ಎಸ್, ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವಂತ ನನ್ನ ಜನರು ಇವರು ಅಂತ ದೇವರು ನಮ್ಮನ್ನು ನೋಡಿ ಸಂತೋಷದಿಂದ ಹೇಳ್ತಾ ಇದ್ದಾರೆ. ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಾವು ಜೀವನ ಮಾಡಬೇಕಾ? 10,000 1,000 ನಂದಲ್ಲ ದೇವರದು, 9,000 ನಾನು ಬರೋದು. 70,000ಕ್ಕೆ ಸಂಬಳ ಅಂದ್ರೆ 7,000 ನಂದಲ್ಲ ದೇವರದು. ಪ್ರಿಯ ದೇವರ ಮಕ್ಕಳೇ, ಯಾಕೆಂದ್ರೆ ಅನೇಕ ಜನರು ಮಿಸ್ ಆಗ್ತಾ ಇರೋದು ಈ ವಿಷಯದಲ್ಲಿ. ನೀನು ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ಪ್ರೇಯರ್ ಮಾಡಕ್ಕೆ ನಿನ್ ಕೈಲಾಗಲ್ಲ. ನನಗೆ ಬೇಡ, ಸಭೆಗೂ ಬೇಡ, ದೇವರ ಹೆಸರಲ್ಲಿ ಕೊಡು. ನೀನು ದೇವರ ಹೆಸರಲ್ಲಿ ತಗೊಂಡ್ಬಂದು ಕೊಡು. ದೇವರೇ ನೀನು ಕೊಡ್ತಾ ಇದ್ದೀನಿ, ಇದು ನಿಂದು ತಗೋ. ನಾನು ವಾಕ್ಯನ ಕೈಗೊಂಡು ನಡೀತಾ ಇದ್ದೀನಿ. ದೇವರ ಮೇಲೆ ಹೆಚ್ಚಾಗಿ ಪ್ರೀತಿಯಿಂದ ಇಡೋನು ದೇವರ ವಾಕ್ಯನ ಕೈಗೊಂಡು ನಡೀತಾನೆ. ದೇವರು ನಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆ ಒಬ್ಬ ಮಗನಾದ ಆತನ ಪ್ರಾಣವನ್ನು ಸಂಪೂರ್ಣವಾಗಿ ನಮಗೆ ಕೊಟ್ಟು ಬಿಟ್ಟನು. ತನ್ನ ರಕ್ತವನ್ನು ಚೆಲ್ಲಿ ಆತನು ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಅವಿಧೇಯರಾಗಿ ನಾವು ಜೀವನ ಮಾಡಬಾರದು. ದೇವರ ವಾಕ್ಯ ಕೇಳ್ತಾ ಇರುವಂತ ಪ್ರತಿಯೊಬ್ಬರನ್ನು ಅಷ್ಟೇ. ಕೆಲವರು ಜನ ಕೊಡ್ತಾ ಇದ್ದಾರೆ ವಾಕ್ಯ ಎಲ್ಲರಿಗೂ, ಪ್ರತಿ ಒಬ್ಬೊಬ್ಬರಿಗೂ. ಒಬ್ಬ ದೇವರ ಮನುಷ್ಯನಾಗಿ ದೇವರ ವಾಕ್ಯ, ಪರಿಶುದ್ಧವಾದಂಥ ವಾಕ್ಯ, ಯಥಾರ್ಥವಾದಂಥ ವಾಕ್ಯ ನಿಮ್ಮ ಕಿವಿಗೆ ಬೀಳೋ ತರ ಪವಿತ್ರಾತ್ಮನ ದೇವರು ಈ ದಿನ ಮಾತನಾಡ್ತಾ ಇರುವಂತ ಮಾತಿಗೆ ನೀವು ಕಿವಿ ಕೊಡಬೇಕು. ಇಲ್ಲ ಅಂದ್ರೆ ಕಷ್ಟ ನಿನ್ನ ಮನೆಯನ್ನ ಬಿಟ್ಟೋಗಲ್ಲ, ರೋಗ ನಿನ್ನ ದೇಹನ ಬಿಟ್ಟೋಗಲ್ಲ, ನಿನ್ನ ಕುಟುಂಬನ ಬಿಟ್ಟೋಗಲ್ಲ. ಇವತ್ತು ಕಾಣಿಕೆ ಕೊಡದೆ ಸಂತೋಷವಾಗಿರ್ಬೋದು ನೀನು, ಅದರ ಪ್ರತಿಫಲ ನಾಳೆ ಬರುತ್ತೆ. ಇವತ್ತು ಪ್ರಾರ್ಥನೆ ಮಾಡಿದ್ರೆ, ಇವತ್ತು ಪರಿಶುದ್ಧನಾಗಿ ಜೀವನ ಮಾಡಿದ್ರೆ ಪ್ರತಿಫಲ ನಾಳೆ. ನಾಳಿನ ದಿನವನ್ನು ಈ ದಿನ ನಿರ್ಧರಿಸುತ್ತದೆ. ಆದ್ರಿಂದ ಎಚ್ಚರವಾಗಿ ನೀನು ಟೇಸ್ಟ್ ಆದಂತ ಪದಾರ್ಥ, ರುಚಿಯಾದಂತ ಪದಾರ್ಥ. ದೇವರು ನಿನ್ನನ್ನು ಲೋಕಕ್ಕೆ ಉಪ್ಪಾಗಿ ಇಟ್ಟಿದ್ದಾನೆ, ಟೇಸ್ಟ್ ಆಗಿ ಇಟ್ಟಿದ್ದಾನೆ. ಬರೀ ಕಾಣಿಕೆ ಕೊಡುವಂತ ವಿಷಯದಲ್ಲಿ ಮಾತ್ರನೇ ಅಲ್ಲ, ವ್ಯಭಿಚಾರ ಮಾಡಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು. ದೇವರ ವಾಕ್ಯದಲ್ಲಿ ಯಾವುದನ್ನ ಹೇಳ್ತಾರೋ ದೇವರು ಅದನ್ನ ಮಾತ್ರನೇ ಮಾಡಬೇಕು. ಯಾವುದನ್ನ ಮಾಡಬೇಡ ಅಂತಾರೋ ಅದನ್ನ ಮಾಡಬಾರ್ದು. ಪ್ರೇಯರ್ ಮಾಡು, ಬೈಬಲ್ ಓದು, ಉಪವಾಸ ಇದೆ, ಒಳ್ಳೆಯದನ್ನ ಮಾಡು, ಒಳ್ಳೆಯವನಾಗಿ ಜೀವನ ಮಾಡು. ಸಾಧ್ಯವಾದರೆ ನೀನು ಕೈಲಾದಷ್ಟು ದೇವರ ಸೇವೆ ಮಾಡು, ದೇವರಿಗೋಸ್ಕರ ಜೀವನ ಮಾಡು. ದೇವರು ನೀನು ನೋಡಿ ಸಂತೋಷ ಪಡ್ತಾನೆ. ದೇವರ ಮನಸ್ಸನ್ನು ತೃಪ್ತಿಪಡಿಸೋಣ. ನಾವು ನಮ್ಮನ್ನು ಕಳಿಸಿಕೊಟ್ಟ ದೇವರ ಮನಸ್ಸು ತೃಪ್ತಿ ಆಗೋ ಥರ ಜೀವನ ಮಾಡೋಣ. ಫ್ಯಾಮಿಲಿಯವರಿಗೆ ಮಾತ್ರನೇ ತೃಪ್ತಿ
ಮತ್ಯಾವುದರ ಜೀವನ ಮಾಡಿದ್ರೆ ಪ್ರಯೋಜನ ಇದೆ. ನಮ್ಮ ಅಪ್ಪ ನನಗೆ ಒಳ್ಳೆ ಬಿರಿಯಾನಿ ಕೊಡಿಸ್ತಾರೆ, ಒಂದು ಮನೆ ಕಟ್ಕೊಟ್ಟಾರೆ, ಸ್ಯಾಟಿಸ್ಫ್ಯಾಕ್ಷನ್. ಸರಿ, ನಿನ್ನ ಕುಟುಂಬಕ್ಕೆ ಸ್ಯಾಟಿಸ್ಫ್ಯಾಕ್ಷನ್, ದೇವರಿಗೆ ದೇವರು ಎದುರು ನೋಡ್ತಾನಲ್ಲ. ನಾನು ಲೋಕಕ್ಕೆ ಉಪ್ಪಾಗಿಟ್ಟಿದ್ರೆ ಇವನೇನು ಮಾಡೋನೆ, ಮನೆಗೂ ಉಪ್ಪಾಗಿದೆ. ಪ್ರಿಯ ದೇವರ ಮಕ್ಕಳೇ, ದೇವರ ಕೃಪೆ ನಮ್ಮ ಸಂಗಡ ಇದೆ. ಆದ್ರಿಂದ ದೇವರ ವಾಕ್ಯ ಹಿಂದಿನ ಹೇಳ್ತಾ ಇದೆ ನಮಗೆ ಏನಂತ, ನಾವು ಒಳ್ಳೆಯ ರುಚಿಯಾದಂಥ ಪದಾರ್ಥವನ್ನು ಹೊಂದಿದಂಥ, ರುಚಿಯಾಗಿರುವಂಥ ದೇವರನ್ನು ಪಡೆದುಕೊಂಡಂಥ ಒಳ್ಳೆ ದೇವರ ಮಕ್ಕಳು. ದೇವರ ಮುಂದೆ ಯಥಾರ್ಥವಾಗಿ ಕಾಣಿಸ್ಕೊಳ್ಳೋಣ, ಶುದ್ಧರಾಗಿ ಕಾಣಿಸ್ಕೊಳ್ಳೋಣ. ಪ್ರತಿಯೊಬ್ಬೊಬ್ಬರೂ ಈ ವಿಡಿಯೋಗಳನ್ನ ನೀವು ನೋಡಬೇಕು, ನೋಡಿ ಶೇರ್ ಮಾಡಿ. ದೇವರ ವಾಕ್ಯದಿಂದ ಅನೇಕ ಜನರು ಆಶೀರ್ವಾದ ಹೊಂದುತ್ತಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಎಲ್ಲಾ ಬಂಧು ಮಿತ್ರರನ್ನು ದೇವರು ಆಶೀರ್ವಾದ ಮಾಡಲಿ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಕೊಳ್ಳೋಣ, ದೇವರ ಮುಂದೆ ಹರಕೆ ಮಾಡಿಕೊಳ್ಳ್ರಿ. ದೇವರೇ, ನೀನು ನನ್ನನ್ನು ಒಳ್ಳೆಯವನಾಗಿ, ಒಳ್ಳೆಯ ಪದಾರ್ಥವಾಗಿ, ಒಳ್ಳೆಯ ಮನುಷ್ಯನಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದೆ. ನನ್ನ ಜೀವನದಲ್ಲಿ ರುಚಿ ಇಲ್ಲದೆ ಇರುವಂಥ ಅನೇಕ ಸಂಗತಿಗಳು ನನ್ನ ಕಣ್ಮುಂದೆ ನನಗೆ ಕಾಣಿಸುತ್ತಾ ಇದೆ. ಎಷ್ಟೋ ಸಾರಿ ಅವಿವೇಕಿಯಾಗಿ, ಅಜ್ಞಾನಿಯಾಗಿ, ನಿನಗೆ ವಿರುದ್ಧವಾಗಿ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ದೇವರೇ, ನನ್ನ ಕ್ಷಮಿಸು ಸ್ವಾಮಿ, ನನ್ನ ಕ್ಷಮಿಸು. ಅನೇಕ ಸಾರಿ ನಿನಗೆ ಕೊಡಬೇಕಾಗಿರುವಂಥ ಕಾಣಿಕೆಯ ದುಡ್ಡನ್ನು, ಕಾಣಿಕೆಯ ಹಣವನ್ನು ನನ್ನ ಕುಟುಂಬಕ್ಕೋಸ್ಕರ, ನನ್ನ ಕಷ್ಟಗಳಿಗೋಸ್ಕರ ಅದನ್ನು ಉಪಯೋಗಿಸಿಕೊಂಡಿದ್ದೇನೆ. ದೇವರೇ, ನನ್ನ ಕಷ್ಟ ನಿನಗೆ ಗೊತ್ತಲ್ವಾ? ಎಸ್, ದೇವರಿಗೆ ಗೊತ್ತು. ಪ್ರಿಯ ದೇವರ ಮಗುವೆ, ನಿನ್ನ ಕಷ್ಟ, ನಿನ್ನ ಸಂಕಟ, ನಿನ್ನ ಪರಿಸ್ಥಿತಿ. ಆದ್ರಿಂದಲೇ ನೀನು ಕೊಡು, ನಾನು ನಿನಗೆ ಹಿಡಿಸಲಾರದಷ್ಟು ಸುವರಗಳನ್ನು ದಯಪಾಲಿಸುತ್ತೇನೆ. ನಾನೇ ನನ್ನ ಪ್ರೀತಿ ಮಾಡಿ ಹೇಳ್ತಾ ಇರುವಂತಹ ಮಾತು. ಪ್ರಿಯ ದೇವರ ಮಗುವೆ, ದೇವರು ಹೇಳ್ತಾ ಇರೋದು, ದೇವರಿಗೆ ಯಥಾರ್ಥವಾದಂಥ ಭಕ್ತಿನ ತೋರಿಸಬೇಕು. ಉತ್ತಮವಾದದ್ದನ್ನ, ದೇವರಿಗೆ ಕೊಟ್ಬಿಡಬೇಕು. ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ಕಾಣಿಸ್ಕೊಳ್ಬೇಕು. ಯೇಸು ಸ್ವಾಮಿ ಈ ದಿನ ಬಂದ್ರು ದೇವರ ಸಂಗಡ ಎತ್ತಲ್ಪಡುವಂತ ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. ದೇವರೇ, ನಮ್ಮನ್ನ ಕನಿಕರಿಸು. ಪರಿಶುದ್ಧಾತ್ಮ ದೇವರೇ, ನಿನ್ನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ. ನಿನ್ನ ಕನಿಕರವುಳ್ಳ ಹಸ್ತದಿಂದ ನಮ್ಮನ್ನು ಕಾಪಾಡಿ. ನಮ್ಮಲ್ಲಿ ರುಚಿ ಪದಾರ್ಥವಾಗಿರುವಂತ ಪವಿತ್ರಾತ್ಮವಾದಂಥ ಸರ್ವಶಕ್ತನಾಗಿರುವಂತ ದೇವರು ಕ್ರಿಯೆ ಮಾಡಿ. ನೀನು ಒಳ್ಳೆಯ, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತ ಒಳ್ಳೆಯ ದೇವರಾಗಿದ್ದೀಯ. ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಿ ಮತ್ತೊಂದು ಸಾರಿ ನಿನ್ನ ಕೃಪಾಸನದಲ್ಲಿ ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ಮೊದಲುಗೊಂಡು ನಮ್ಮ ಜೀವಿತಗಳನ್ನು ನಾವು ಬದಲಾಯಿಸಿಕೊಳ್ಳುತ್ತಾ ಇದ್ದೇವೆ. ನೀನು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂತಹ ಉದ್ದೇಶವನ್ನು ನೆನೆಸಿಕೊಂಡು ಒಳ್ಳೆಯ ಪದಾರ್ಥವಾಗಿರುವಂತಹ ಯೇಸು ಕ್ರಿಸ್ತನು ಲೋಕಕ್ಕೆ ಉಪ್ಪಾಗಿ ನಮ್ಮನ್ನು ಇಟ್ಟಿರುವಂತಹ ಸರ್ವಶಕ್ತನಾದಂತಹ ದೇವರನ್ನು ಕೊಂಡಾಡುತ್ತಾ ನಮ್ಮ ಮೂಲಕ ಪರಿಶುದ್ಧಾತ್ಮ ದೇವರೇ, ನೀನು ಮಾತ್ರ ಮಹಿಮೆ ಹೊಂದಬೇಕು. ನಮ್ಮನ್ನು ಕನಿಕರಿಸಿ ಕಾಪಾಡಿ ಎಲ್ಲಾ ವಿಷಯದಲ್ಲೂ ನಮ್ಮನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನು ಹೇಳುವುದಕ್ಕೆ ಸಿದ್ಧನಾಗಿರುತ್ತೇನೆ. ಅದು ಏನೆಂದರೆ, ದೇವರು ನಮ್ಮ ಕೂಡ ಇದ್ದಾನೆ. ದೇವರು ನಮ್ಮ ಕೂಡ ಇದ್ದಾನೆ. ನೀವು ಕೇಳ್ಬೋದು, ಅದು ನಮಗೂ ಗೊತ್ತು. ಎಸ್, ದೇವರು ನಮ್ಮ ಕೂಡ ಇದ್ದಾನೆ. ಧೈರ್ಯವಾಗಿ ಜೀವನ ಮಾಡಿ.
ಯಾವ ಸಮಸ್ಯೆಗೂ ಯಾವ ಅನಾರೋಗ್ಯಕ್ಕೂ ಎದರದ ಹಾಗೆ ಎಚ್ಚರಿಕೆಯಿಂದ ಜೀವನ ಮಾಡೋಣ. ಪ್ರತಿಯೊಬ್ಬೊಬ್ಬರೂ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ. ನೀವು ಓಡಾಡುವಂಥ ಸ್ಥಳದಲ್ಲೂ, ನೀವು ಪ್ರಯಾಣ ಮಾಡುವಂಥ ಸ್ಥಳದಲ್ಲೂ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲೂ ಮಾಸ್ಕ್ನ ಯೂಸ್ ಮಾಡ್ರಿ. ಅವಾಗ ಸ್ಯಾನಿಟೈಸರ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ. ಸೇಫ್ ಆಗಿರಿ. ಗೌರ್ಮೆಂಟ್ ಸರ್ಕಾರ ನಮಗೆ ಏನನ್ನು ಆದೇಶಿಸಿದೆಯೋ ಅದನ್ನು ನಾವು ಪಾಲಿಸೋಣ. ಅದೇ ರೀತಿಯಲ್ಲಿ ಮುಖ್ಯವಾಗಿ ನಮ್ಮನ್ನು ಕಾಪಾಡುವಂಥ ದೇವರು, ಸರ್ವಶಕ್ತನಾಗಿರುವಂಥ ದೇವರು, ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥ ದೇವರು ನಮ್ಮ ಸಂಗಡ ಇದ್ದಾನೆ. ಧೈರ್ಯವಾಗಿ ಜೀವನ ಮಾಡೋಣ. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ಸಭೆಗೋಸ್ಕರ ಪ್ರಾರ್ಥನೆ ಮಾಡೋಣ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ. ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮ್ಮ ಕುಟುಂಬನ, ಸಭೆನ, ದೇಶನ ಕಾಪಾಡ್ತಾನೆ. ಅತಿ ಶೀಘ್ರದಲ್ಲೇ ದೇವರ ಆಲಯವು ತೆರೆಯಲ್ಪಡುವ ಹಾಗೆ ನಮ್ಮ ವೈಯಕ್ತಿಕವಾದಂತಹ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರನ್ನು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಆಲಯ ತೆರೆಯಲ್ಪಡಬೇಕು. ದೇವರ ಆಲಯ ತೆರೆಯಲ್ಪಡಬೇಕು. ಆಲಯದಲ್ಲಿ ಸೇರಿಕೊಂಡು ದೇವರನ್ನು ಆರಾಧನೆ ಮಾಡಬೇಕು. ದೇವರನ್ನು ಕೊಂಡಾಡಬೇಕು. ದೇವರ ವಾಕ್ಯವನ್ನು ದೇವರ ಪ್ರಸನ್ನತೆಯಿಂದ, ದೇವರ ಅಭಿಷೇಕದಿಂದ, ಹಾಡುಗಳ ಮೂಲಕ, ಪ್ರಾರ್ಥನೆಯ ಮೂಲಕ ದೇವರ ಆಲಯದಲ್ಲಿ ಸೇರಿಕೊಂಡು ದೇವರನ್ನ ಆರಾಧನೆ ಮಾಡುವಂತಹ ಕೃಪೆಗೆ ದೇವರು ನಮ್ಮನ್ನು ಶೀಘ್ರವಾಗಿಯೇ ನಡೆಸುತ್ತಾನೆ. ದೇವರು ನಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು, ಅನೇಕ ಮಹೋಪಕಾರಗಳನ್ನು ಮಾಡಿದ್ದಾರೆ. ಅದನ್ನು ನೆನೆಸಿಕೊಂಡು ಕೃತಜ್ಞತೆಯಾಗಿ ಕಾಣಿಕೆ ಕೊಡುವುದಕ್ಕೆ ಸಿದ್ಧರಾಗಿರುವಂತಹ ಪ್ರತಿಯೊಬ್ಬೊಬ್ಬರು ನಿಮ್ಮ ದಶಮಾಂಶ ಭಾಗವಾಗಿರಬಹುದು, ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ದಯವಿಟ್ಟು ಕೊಡಿ ಅಂತ ತಮ್ಮಲ್ಲಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ? ಕಾಣಿಕೆ ಕೊಡೋದ್ರಲ್ಲೇ ನಿನ್ನ ಪ್ರೀತಿ ಏನು ಅಂತ ದೇವರು ನೋಡ್ತಾನೆ. ನಿನ್ನ ದಶಮ ಭಾಗ ನೀನು ಕೊಡೋದ್ರಲ್ಲಿನೇ ನೀನು ಯಾರು ಎಂಬುದಾಗಿ ದೇವರು ಗುರುತಿಸ್ತಾನೆ. ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವಂತ ನನ್ನ ಮಕ್ಕಳು ದೇವರು ನೋಡಿ ಸಂತೋಷ ಪಡ್ತಾನೆ. ಆದ್ರಿಂದ ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದೊಂದೇ, ಪ್ರತಿಯೊಬ್ಬರನ್ನು ನೋಡ್ರಿ, ಪ್ರತಿಯೊಬ್ಬರನ್ನು ಆನ್ಲೈನ್ ಸರ್ವಿಸ್ ಅಲ್ಲಿ ಪಾಲ್ಗೊಳ್ಳಿ. ದೇವರ ವಾಕ್ಯ, ದೇವರ ಮಾತುಗಳು ಜೀವಿತವನ್ನು ಕಾಪಾಡುತ್ತದೆ, ಜೀವಿತವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ದೇವರು ನಮ್ಮ ಕೂಡ ಸದಾ ಕಾಲ ಇರಲಿ. ದಶಮಾಂಶ ಭಾಗ ಕೊಟ್ಬಿಟ್ಟು ಒಂದು ಮೆಸೇಜ್ ಮಾಡಿ, ಪಾಸ್ಟ್ರೇ ನಂದು 10ನೇ ಭಾಗ ನನ್ನ ದಶಮಾಂಶವನ್ನು ನಾನು ಕೊಟ್ಟಿದ್ದೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಒಂದೇ ಒಂದು ಮೆಸೇಜ್ ಹಾಕಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡಲು, ನಿಮ್ಮ ಕಷ್ಟಗಳಿಗೋಸ್ಕರ ಪ್ರಾರ್ಥನೆ ಮಾಡಲು, ನಿಮ್ಮ ದುಃಖಗಳಿಗೋಸ್ಕರ ಪ್ರಾರ್ಥನೆ ಮಾಡಲು ಯಾವಾಗಲೂ ಸಿದ್ಧನಾಗಿರುವಂತ ದೇವರ ಮನುಷ್ಯನಾದಂತ ನಾನು ಯಾವಾಗಲೂ ನಿಮ್ಮ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ನಿಮ್ಮ ಸಂತೋಷವನ್ನು ಬಯಸುತ್ತಾ, ನಿಮ್ಮ ಆರೋಗ್ಯವನ್ನು ಕೋರುತ್ತಾ ದೇವರ ಸನ್ನಿಧಿಯಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ಸಿದ್ಧನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳಿಗೆ, ಈ ದಿನ ಸಬ್ಬತ್ ದಿನ, ದೇವರಿಗೆ ಕಾಣಿಕೆ ಕೊಡುವಂತ ದಿನ, ದೇವರಿಗೆ ಉತ್ತಮವಾದದ್ದನ್ನು ಕೊಡುವಂತ ದಿನ, ಶ್ರೇಷ್ಠವಾದದ್ದನ್ನು ಕೊಡುವಂತ ದಿನ. ಎಲ್ಲರಿಗೂ ಸಂಬಳ ಬಂದಿದೆ, ಸ್ಯಾಲರಿ ತಗೊಂಡಿದ್ದೀವಿ, ದಶಮಾಂಶ ಭಾಗವನ್ನು ಕೊಡುವಂತ ದಿನ. ಕೈಯಲ್ಲಿ ಇಟ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾವು ನಿನ್ನ ಮಕ್ಕಳು, ನಿನ್ನ ದೇವರಾಗಿದ್ದೀಯ. ಎಲ್ಲ ವಿಷಯದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಕಾಪಾಡುತ್ತಾ ಬರುತ್ತಿದೆಯಾ. ನನಗೆ ಸ್ತೋತ್ರ. ಯೇಸುವೆ, ಸರ್ವಶಕ್ತನಾಗಿರುವಂತಹ ಪರಲೋಕ ತಂದೆಯಾದ ದೇವರೇ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಕಾಪಾಡು. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಕಲಿತ ಶ್ರೇಷ್ಠವಾದದ್ದನ್ನು ನಿನ್ನ ಕೃಪಾಸನದಿಂದ ಕಾಣಿಕೆಯಾಗಿ ತಂದಿದ್ದೇವೆ.
ಈ ಕಾಣಿಕೆಯನ್ನು ಆಶೀರ್ವಾದ ಮಾಡಿ ಕೃತಜ್ಞತೆಯಾಗಿ ಕಾಣಿಕೆ ಕೊಡುವಂತ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಕರ್ತನೆ ಅವರನ್ನು ನೀನು ಆಶೀರ್ವಾದ ಮಾಡಿ. ದಶಮಾಂಶ ಕಾಣಿಕೆಯನ್ನು ಕರ್ತನೆ ಕೊಡುವಂತ ಮನಸ್ಸನ್ನು ಪ್ರೇರೇಪಣೆಯನ್ನು ನಿನ್ನ ಮಕ್ಕಳ ಜೀವನದಲ್ಲಿ ನೀನು ಕೊಟ್ಟಿದ್ದೀಯ. ಕೊಡುತ್ತಿರುವಂತ ಕೈಗಳನ್ನು ನೀನು ನೋಡುತ್ತಾ ಇದ್ದೀಯ. ಉತ್ತಮವಾದನ್ನು ನಿನ್ನ ಘನವಾದ ಸೇವೆಗೋಸ್ಕರ, ನಿನ್ನ ಸನ್ನಿಧಿ ಸೇವೆಗೋಸ್ಕರ ನಿನ್ನ ಹೆಸರಿನಲ್ಲಿ ನಿನ್ನ ಮಕ್ಕಳು ಕೊಡುವಾಗ ನಿನ್ನ ಕೃಪೆ ಅವರನ್ನು, ಅವರ ಕುಟುಂಬವನ್ನು, ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನು ಕಾಪಾಡಿ ಸುಕ್ಷೇಮವಾಗಿ ನಡೆಸಲಿ. ಪರಿಶುದ್ಧಾತ್ಮ ದೇವರೇ, ಸಂಪೂರ್ಣವಾಗಿ ಕೊರೋನಾ ಎಂಬ ರೋಗವನ್ನು ದೇಶದಿಂದಲೇ ನಿರ್ನಾಮ ಮಾಡಿ. ಇನ್ನು ಅನೇಕ ವಿಧವಾದಂತಹ ವೈರಸ್ಗಳು, ರೋಗದ ಅಣುಗಳು ಕಾಣಿಸಿಕೊಳ್ಳುತ್ತಾ ಇದ್ದಾವೆ. ಎಲ್ಲಾ ವಿಧವಾದಂತಹ ಅನಾರೋಗ್ಯವನ್ನು ತಂದು ಆಗುತ್ತಿರುವಂತಹ ಎಲ್ಲಾ ವಿಧವಾದಂತಹ ಅಣುಗಳನ್ನು, ಎಲ್ಲಾ ವಿಧವಾದಂತಹ ಅನಾರೋಗ್ಯವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲೇ ನಾವು ಬಂಧಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ನಿನ್ನ ಮಕ್ಕಳು ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ, ಸುಕ್ಷೇಮವಾಗಿ ಕುಟುಂಬದಲ್ಲೂ ನಡೆಯುವ ಹಾಗೆ, ಸಭೆಯಲ್ಲೂ ಇರುವ ಹಾಗೆ, ಸಮಾಜದಲ್ಲೂ ಹೋರಾಡುವ ಹಾಗೆ ಯೇಸುವಿನ ರಕ್ತ, ಯೇಸುವಿನ ಹೆಸರು ಅವರಿಗೆ ರಕ್ಷಾ ಕವಚವಾಗಿ ನಿಲ್ಲದಿಸುವ. ಪರಿಶುದ್ಧಾತ್ಮ ದೇವರೇ, ನಿನ್ನ ಕೃಪಾ, ನಿನ್ನ ಕಟಾಕ್ಷ, ನಿನ್ನ ಸನ್ನಿಧಿ ಸದಾಕಾಲವೂ ನಮ್ಮ ಕುಟುಂಬಗಳ ಮೇಲೆ ಆಳ್ವಿಕೆ ಮಾಡಿ. ದೇಶವನ್ನು ಪರಿಪಾಲಿಸುತ್ತಿರುವಂತಹ ದೇಶ ನಾಯಕರ ಮೇಲೆ ನಿನ್ನ ಕನಿಕರ ತೋರಿಸುವ. ನಿನ್ನ ಪವಿತ್ರವಾದಂತಹ ರಕ್ತದಿಂದ ಅವರನ್ನು ತೊಳೆದಿದ್ದೀಯ. ನನಗೆ ಸ್ತೋತ್ರ. ಎಲ್ಲರಿಗೋಸ್ಕರ ನಿನ್ನ ರಕ್ತವು ಸುರಿಸಲ್ಪಟ್ಟಿದೆ. ಒಳ್ಳೆಯ ಜ್ಞಾನವನ್ನು, ವಿವೇಕವನ್ನು, ಆರೋಗ್ಯವನ್ನು ದಯಪಾಲಿಸು. ಸುಕ್ಷೇಮವಾಗಿ ನಡೆಸು. ದೇಶವನ್ನು ಸಮಾಧಾನದಿಂದ ನಡೆಸಲು ಬೇಕಾಗಿರುವಂತಹ ವಿವೇಕವನ್ನು ದಯಪಾಲಿಸು. ನಿನ್ನ ಕೃಪೆಯಲ್ಲಿ ನಡೆಸು. ಸಭೆಗಳನ್ನು ತೆರೆ. ಎಲ್ಲ ಸಭೆಗಳಲ್ಲಿ ನಿನ್ನನ್ನು ಆರಾಧನೆ ಮಾಡಲು ನಿನ್ನ ಅವಕಾಶವನ್ನು, ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಾವು ನಿನ್ನ ಮಕ್ಕಳಾಗಿದ್ದೇವೆ, ನೀನು ನಮ್ಮ ದೇವರಾಗಿದ್ದೇವೆ. ನಾವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮಗೆ ಅಭಿವೃದ್ಧಿಯನ್ನು, ಕುಟುಂಬಗಳಲ್ಲಿ ಸಮಾಧಾನವನ್ನು, ಯಾರ್ಯಾರು ಮದುವೆ ಆಗದೇ ಇದ್ದಾರೆ ಕರ್ತನೆ ಅವರಿಗೆ ಕರ್ತನೆ ನೀನೇ ಸ್ವಾಮಿ ಉತ್ತಮವಾದಂತಹ ಸಂಗಾತಿಯನ್ನು, ವರನನ್ನು ನೀನೇ ಒದಗಿಸಿ. ಲೈಫ್ ಪಾರ್ಟ್ನರ್ಸ್ ಅನ್ನು ಸ್ವಾಮಿ ಅವರು ಆರಿಸಿಕೊಳ್ಳದ ಹಾಗೆ ನಿನ್ನ ಘನಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಸ್ವಾಮಿ ನಿನ್ನ ಘನಚಿತ್ತವನ್ನು ಬಯಸಿ ನಿನ್ನಿಂದ ಬರುವಂತಹ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸುವಂತಹ ಕೃಪೆಗೆ ಅವರನ್ನು ದಾಟಿಸು ಸ್ವಾಮಿ. ಜೀವಿತವನ್ನು ಸಮಾಧಾನದಿಂದ, ಸುಕ್ಷೇಮದಿಂದ ನಡೆಸು. ಯಾರ್ಯಾರು ಸ್ವಾಮಿ ಮಕ್ಕಳಿಲ್ಲದೆ ಇದ್ದಾರೆ ಅವರ ಮೇಲೆ ನಿನ್ನ ಕನಿಕರ ತೋರಿಸು. ಗರ್ಭ ಫಲವು ಯೆಹೋವನು ಕೊಡುವಂತ ಬಹುಮಾನ. ಎಸ್ ಲಾರ್ಡ್, ನಿನ್ನಿಂದ ಬರುವಂತ ಬಹುಮಾನವು ನಿನ್ನ ಮಕ್ಕಳು ತೆಗೆದುಕೊಳ್ಳಬೇಕು. ಅದಕ್ಕೆ ತಡೆಯಾಗಿ ಯಾವ ಶಾಪವು, ಯಾವ ಪಾಪವೂ ಇರಬಾರದು. ಸಂಪೂರ್ಣವಾಗಿ ಯೇಸುವಿನ ಹೆಸರಿನಲ್ಲಿ ತೆಗೆದು ಹಾಕುತ್ತೇನೆ. ನಿನ್ನ ಕೃಪೆಯಲ್ಲಿ ಈ ಆಶೀರ್ವಾದವನ್ನು ನಿನ್ನ ಮಕ್ಕಳು ಹೊಂದಿಕೊಳ್ಳಬೇಕು. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದಂತ ಆರೋಗ್ಯದ ಹಸ್ತವನ್ನು ಚಾಚಿ, ನಿನ್ನ ಗಾಯವುಳ್ಳ ಹಸ್ತವು ಅವರನ್ನು ತಾಕಲಿ. ಸಂಪೂರ್ಣವಾಗಿ ಗುಣಮುಖರಾಗಿ ಅವರನ್ನು ನಡೆಸಲಿ. ಸಂಪೂರ್ಣವಾದ ಬಿಡುಗಡೆಗೆ ಅವರನ್ನು ದಾಟಿಸಲಿ. ಸಾಲದಲ್ಲಿರುವಂತವರಿಗೆ, ಕಷ್ಟದಲ್ಲಿರುವಂತವರಿಗೆ ಧರ್ಮದ ಬಲಗೈಯನ್ನು ಚಾಚಿ ಕುಟುಂಬವನ್ನು ಬಲಪಡಿಸಿ, ಸಹಾಯದ ಹಸ್ತವನ್ನು ಚಾಚಿ ನೀನೇ ಮಾರ್ಗಗಳನ್ನು ತೆರೆ. ಎಲ್ಲಾ ವಿಷಯದಲ್ಲೂ ನಿನ್ನ ಮಕ್ಕಳು ಯಾವ ಮೇಲಿಗೂ ಕಡಿಮೆ ಆಗದ ಹಾಗೆ ನಿನ್ನ ಕೃಪೆಯಲ್ಲಿ ಬಲ ಹೊಂದಿಕೊಂಡು ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಹೇಳುತ್ತೇನೆ. ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್.
ಹಾಗೆ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾವು ವರ್ಷದಲ್ಲಿ ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಎತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವನ್ನು ನಿನ್ನದೇ ಸ್ವಾಮಿ. ಆಮೇಲೆ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದಂಥ ಆರೋಗ್ಯ, ನಂಬಿಕೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಯ ಮೇಲೆ ನಿತ್ಯ ನಿರಂತರವೂ ನೆಲೆಯಿರಲಿ.